Hey buddies, welcome back fam. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಒಬ್ಬ ಫೇಮಸ್ ಯೂಟ್ಯೂಬರ್, ದಾವಣಗೆರೆ ಯೂಟ್ಯೂಬರ್ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಯಾರು ಅಂತ ನಿಮಗೆ ತಮ್ಮನೇಲಿ ಗೊತ್ತೇ ಇರುತ್ತೆ. ಸೊ ಏನ್ ವಿಷಯ ಅಂದ್ರೆ, ತುಂಬಾ ದಿನದಿಂದ ಬ್ರದರ್ಗೆ ಮೆಸೇಜ್ ಮಾಡ್ತಾ ಇದ್ದೆ, ಡಿ ಶಶಿ ಆ ಬ್ರದರ್ಗೆ. ಸೊ ಅವರು ತುಂಬಾ ಪರ್ಸನಲ್ ಪ್ರಾಬ್ಲಮ್ ಇಂದ ಬ್ಯುಸಿ ಇದ್ರು. ಹಾಗಾಗಿ ಸೊ ನಂದು ಅರ್ಜೆಂಟ್ ಇತ್ತು, ಹಂಗಾಗಿ ಅವ್ರಿಗೆ ಮೇಲೆ ಮೇಲೆ ಮೆಸೇಜ್ ಹಾಕಿ ತೊಂದರೆ ಕೊಟ್ಟನೇನ. ಬಟ್ ರಿಪ್ಲೈ ಮಾಡ್ತಾ ಇದ್ರು, ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಇಲ್ಲ ಅಂತಿಲ್ಲ. ಅವ್ರ ಪರ್ಸನಲ್ ಪ್ರಾಬ್ಲಮ್ ಇಂದ ಸ್ವಲ್ಪ ಡಿಲೇ ಆಯ್ತು. ಮೀಟ್ ಮಾಡೋಣ ಅಂತ ಬರೋಕೆ ಹೇಳಿದ್ರೆ, ಸೊ ಅಲ್ಲಿಗೆ ಹೊರಟಿದ್ದೀನಿ. ಏನ್ ವಿಷಯ ಅಂದ್ರೆ, ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ನಿಮ್ಗೆ ಹೇಳಿದ್ದೆ, ಬಟ್ ಶೇರ್ ಮಾಡಿರ್ಲಿಲ್ಲ. ಸೊ ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದು ಪ್ರಾಬ್ಲಮ್ ಏನಾಗಿದೆ, ಏನು ಎಂತ ಅಂತ ಅದ್ರಲ್ಲಿ ನಾನು ನಿಮ್ಗೆಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇವಾಗ ಅವ್ರ ಹತ್ರ ಯಾಕೆ ಹೋಗ್ತಾ ಇದೀನಿ ಅಂದ್ರೆ, ಸೊ ಅವರು ತುಂಬಾ ವಿಡಿಯೋಸ್ ಮಾಡ್ತಾ ಇದಾರೆ. ಅವರು ಕೂಡ ಸ್ವಲ್ಪ ಏನಾದ್ರು ಎಕ್ಸ್ಪ್ಲನೇಷನ್ ಕೊಡ್ತಾರೇನೋ, ಏನಾದ್ರು ಸೊಲ್ಯೂಷನ್ ಸಿಗುತ್ತೇನೋ ಅಂತ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಶೇರ್ ಮಾಡೋಣ ಅಂತೇಳಿ ವ್ಲಾಗ್ ಮಾಡ್ತಾ ಇದ್ದೀನಿ. ಮತ್ತೆ ಅವ್ರನ್ನ ಯೂಟ್ಯೂಬ್ ಒಂದು 2 ಟೈಮ್ ಮೀಟ್ ಮಾಡಿದ್ದೀನಿ, ಬಟ್ ಅವ್ರು ಐಡೆಂಟಿಫೈ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ವಿಡಿಯೋದಲ್ಲೇ ಡಿ ಶಶಿಪುರ ಕಮೆಂಟ್ ಮಾಡಿ ಸೊ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅವರಿಗೂ ಇರೋ ಒಂದು ಒಳ್ಳೆತನ ಅದು, ಹೊಸ ಯೂಟ್ಯೂಬರ್ಸ್ನ ಬೆಳೆಸ್ಬೇಕು ಮಾಡಬೇಕು ಅಂತ. ಸೊ ಅದೇ ಥರನೇ ನನಗೂ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಇನ್ಸ್ಟಾಗ್ರಾಮಲ್ಲಿ ನಾನೇ ಮೆಸೇಜ್ ಹಾಕಿದೆ, ನಂಬರ್ ಶೇರ್ ಮಾಡ್ಕೊಂಡ್ರು. ಸೊ ನಂಬರ್ ನನ್ನ ಹತ್ರ ಇತ್ತು, ಅದಕ್ಕೆ ಅಂತ ಇದೆ ಅಂತ ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ. ತುಂಬ ದಿನಗಳಾದಮೇಲೆ ಇವಾಗ ನಾನು ಅವ್ರ ಮೆಸೇಜ್ ಮಾಡಿ, ಬ್ರೋ ಈ ಥರ ಇದೆ ಅಂತ, ಇನ್ನೂ ಪ್ರಾಬ್ಲಮ್ ಏನಂತನೂ ಹೇಳಿಲ್ಲ ಸರ್, ನನ್ನ ಸ್ವಲ್ಪ ಇಶ್ಯೂ ಇದೆ, ಅದು ನಿಮ್ಗೆ ಹತ್ರ ಮಾತಾಡಬೇಕು ಅಂತ ಅಂದೆ. ಸೊ ಬರೋಕ್ಕೆ ಕೇಳಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ, ನನ್ನ ಬ್ರದರ್ನ ಮೀಟ್ ಮಾಡಿ ಹೇಗಿತ್ತು ಏನು ಎಲ್ಲ ಮಾತಾಡ್ಕೊಂಡು ನಿಮಗೆ ಶೇರ್ ಮಾಡ್ತೀನಿ. ಬಟ್ ಪ್ರಾಬ್ಲಮ್ ಏನು, ಯೂಟ್ಯೂಬ್ ಚಾನಲ್ ಏನಾಗಿದೆ ಅದೆಲ್ಲ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಫುಲ್ ಡೀಟೇಲ್ಡ್ ಆಗಿ ಹೇಳ್ತೀನಿ. ಸೊ ಇವಾಗ ಹೋಗ್ತಾ ಇದ್ದೀನಿ, ಬರೀ ಓಡೋಣ. ಅಲ್ಲಿ ಹೋಗ್ಬಿಟ್ಟು ಬ್ರದರ್ ಹತ್ರ ಮಾತಾಡ್ಕೊಂಡು ಆಮೇಲೆ ನಿಮಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಡಿಫ್ರೆಂಟಾಗಿ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಇದೆ ಮೈಂಡಲ್ಲಿ. ಜಾಬ್ ಪ್ರೆಷರ್ ಇರೋದ್ರಿಂದ ಟೈಮ್ ಆಗಲ್ಲ, ಏನಿಲ್ಲ. ಅವರು ಫ್ರೀ ಮಾಡ್ಕೊಂಡು ಬರೋದಕ್ಕೆ ಹೇಳಿದರು. ಸೊ ಹೋಗಿ ಮಾತಾಡ್ಕೊಂಡು ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಬಡೀಸ್, ಬೆಳಗ್ಗೆಯಿಂದ ಏನು ಊಟ ಮಾಡಿರಲಿಲ್ಲ, ಹೊಟ್ಟೆ ಸೊ ಹಾಗಾಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಬ್ರದರ್ ಹತ್ರ ಹೋಗೋಣ ಅಂತ ಈಗ ITS ಅಕ್ಕರ ಹತ್ರ ಹೋಗ್ತಾ ಇದ್ದೀನಿ. ಊಟ ಮಾಡಿಬಿಟ್ಟು ನೆಕ್ಸ್ಟ್ ಅವ್ರ ಹತ್ರ ಹೋಗೋಣ. ಅಷ್ಟೇ ನಮ್ಮ ಫ್ರೆಂಡ್ ಒಬ್ಬ ಬರ್ತಾ ಇದ್ದಾನೆ, ಅವನು ಕರ್ಕೊಂಡು ಸೊ ನಾನು ಅವನು ಹೋಗೋಣ ಅಂತ ಇದ್ವಿ. ಊಟ ಮಾಡಿಬಿಟ್ಟು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಿಡಿ, ಈಗ ಊಟ ಮುಗಿಸ್ಕೊಂಡು ಡಿ ಶಶಿ ಬ್ರೋಗೆ ಫೋನ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಕಾಲ್ ಮಾಡ್ತೀನಿ, ನೋಡೋಣ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ. ಕಾಲ್ ಮಾಡಿದೆ, ರಿಸೀವ್ ಮಾಡ್ತಾ ಇಲ್ಲ. ಸೊ ಡೈರೆಕ್ಟ್ ಆಗಿ ಹೋಟ್ಲ ಹತ್ರ ಬರಕ್ಕೆ ಕೇಳಿದ್ರು, ಹೋಟ್ಲ ಹತ್ರನೇ ಹೋಗೋಣ. ಎಲ್ಲೈತೆ ಇನ್ನೇನು ಬಡೀಸ್, ಹತ್ರ ಬಂದಿದ್ದೀವಿ. ಸೊ ಹೋಗಿ ನೋಡ್ಕೊಂಡು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಲಾಗ್ ಮಾಡ್ಬೇಕಂತಿರೋದು ಕಾಪಿ ಹೊಡಿದ್ರೆ ಇಲ್ಲ ಸತೀಶದಲ್ಲಿ ಫೋನ್ ಮಾಡ್ತೀನಿ ಬ್ರೋ, ನಿಮ್ಮನ್ನ ಕಾಪಿ ಮಾಡಾಕತ್ತಾರ ನೋಡ್ರಿ ಅಂತೇಳಿ. ಏನ್ ಗೊತ್ತಾ, ನೀವು ಕಂಟಿನ್ಯೂ ಆಗ್ರಿ ಅಷ್ಟೇ. ಏನೇ ಗೊತ್ತ, ನಾವು ನೀವು ನಂಬಲ್ಲ, ಓಡಲ್ಲ ಹಂಗೆ ಜಲ್ದಿ ಹೇಗೆ ಅಷ್ಟ ನಾವು ಓಡಿರೋ ಬಿಟ್ಟು ಬಿಡ್ತು. ಕ್ರೇಜ್ ಇಡ್ಕೋಬೇಕು ಅಷ್ಟೇ. ನೀವು ಅಡ್ಡಾಡ್ತಿರಲ್ಲ, ಏನ್ ಮೊಬೈಲ್ ಹಾಕೊಂಡ್ ಮಾಡ್ತೀರಾ ನೀವು? ಮೋಟಲ್ ಹಾಕೊಂಡ್ ಹೆಂಗ್ ಮಾಡಕತ್ತೀರ? ಅಲ್ಲ ಅಮೌಂಟ್ ಹಾಕಿರ ಹಿಂಗೆ ಅಮೌಂಟ್ ಎಲ್ಲ ಇಲ್ಲ ಇದ್ದೇನು ಬಿಟ್ಟು ಹೆಲ್ಮೆಟ್ ಎಲ್ಲ ಬಂದಿರಿ, ಒಂದು ವಿಡಿಯೋ ಮಾಡ್ತಿಲ್ಲ ಅದು ವೇಸ್ಟ್. ಅದು ನಮ್ಮ ಇದ್ರಾಗ ದಾನಿಗಿರ ಸಪೋರ್ಟ್ ಯಾರಿಲ್ಲ ನನಗೆ. ಅದೇ ಹೇಳ್ಬಿಟ್ರೆ ಮಿನಿಮಮ್ ಒಂದು 50 ಕಂಟೆಂಟ್ ರೆಡಿ ನನ್ನ ಹತ್ರ ನೋಡ್ಬೋದು. ಮಿನಿಮಮ್ 50 ರೆಡಿ ಮಾಡ್ಬೋದು ನಾನು ನಿಂತ್ಕೊಂಡ್ರೆ. ಜೊತೆಗೆ ಯಾವನೇನು ಎಲ್ಲ ಅವ್ರವ್ರಿಗೆ ಬಿಜಿ ಆಗಿರ್ತಾರೆ. ಅವ್ನ್ ಕರ್ದ ನಾನು ಹೋಗಲ್ಲ, ನಾನ್ ಕರ್ದಾಗ ಅವ್ನ್ ಬರಲ್ಲ. ಡೆಲಿಗೇಟ್ ಮೀಟಪ್ ಎಲ್ಲ ಮಾಡಿದ್ರಲ್ಲ, ಸರಿ. ಮೀಟಪ್ ಏನಂದ್ರೆ ಅದ್ರ ಒಂದು ರೂಲ್ಸ್ ಇರೋದೇನಂದ್ರೆ ಮಿನಿಮಮ್ 100 ವಿಡಿಯೋಸ್ ಆಗಿರ್ಬೇಕು, ಕಂಟಿನ್ಯೂಟಿ ಇರಬೇಕು. ನೀವು ಮುಂಚೆ ಒಂದು 1000 ವಿಡಿಯೋ ಮಾಡೋಣ ಕನ್ಸಿಡರ್ ಮಾಡಲ್ಲ. ನಿಮ್ಮ 1 ವರ್ಷ ಗ್ಯಾಪ್ ಅವ್ರು ಮುಗೀತು, ನೆಕ್ಸ್ಟ್ 100 ವಿಡಿಯೋ ಮಾಡಿ, ನೆಕ್ಸ್ಟ್ 100 ಕೇಳಲ್ಲ, ಮಿನಿಮಮ್ 30 ವಿಡಿಯೋ ಏನಾರ ಮಾಡು. ಕಂಟಿನ್ಯೂಟಿ ಇರ್ಬೇಕು ಅಷ್ಟೇ. ಹೆಂಗತ್ರ ಭಾಳ ಜನ ಮಿನಿಮಮ್ 10 ಜನನ್ನ ಈಗ ಸೇರ್ಸು ಗ್ರೂಪ್ ಅಂತಾರೆ. ಯಾರು ಸುಮ್ಮನೆ ಒಂದ್ ತಿಂಗ್ 2 ತಿಂಗ್ ಬಂದ್ಬಿಡ್ತಾರೆ, ಕ್ರೇಜಿ ಬಂದ್ಬಿಡ್ತಾರೆ. ಇಲ್ಲ ಯೂಟ್ಯೂಬ್ ಮೈಂಡ್ ತಗೊಂಡ್ಬಿಡ್ತಾರೆ. ಮೇನು ವ್ಯೂಸ್ ಹೊರಕತ್ತಿಲ್ಲ ಅಂತಾರೆ, ಫಾಲೋವರ್ಸ್ ಹೊರಕತ್ತಿಲ್ಲ ಅಂತ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಹೋಗಿ 10 ವಿಡಿಯೋನ ಮಾಡಲ್ಲ, ಯಾವ ಅಲ್ಲಿಗೆ ಬಿಟ್ಬಿಡ್ತಾರೆ. ಅದಕ್ಕೆ ನಾನು ಗ್ರೂಪ್ ಸೇರ್ಬೇಕಾ 100 ವಿಡಿಯೋ ಮಿನಿಮಮ್
ಕಂಟಿನ್ಯೂಟಿ ಇದ್ರ ಅಣ್ಣ ಇನ್ನೊಂದು ಗ್ರೂಪ್ ಇಂದ ನೀವು ಬೆಳಿತೀರಿ ಅಂತ ಹೇಳಲ್ಲ. ಏನಪ್ಪಾ ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೆ ಈಗ ನಾಳೆಗೆ ನೀವೆಲ್ಲ ಹೋಗಿರ್ತೀರಿ. ಮೊನ್ನೆ ಅವ್ನ ಹುಡುಗನ ಒಂದು ಶೋರೂಮ್ ಕರೆಕ್ಟ್ ಆಯ್ತು. ಅವ್ನ ಒಬ್ಬನೇ ಇರೋದಕ್ಕೂ ಜೊತೆ ಒಂದ್ 10 ಜನ ಇದ್ವಿ ಅಂದ್ರೆ ಏನೊಂದು strength ಇರುತ್ತೆ. ಇನ್ನೊಂದೇನಂದ್ರೆ ಬೇರೆ ಸ್ಟೇಟ್ ಬೇರೆ ಡಿಸ್ಟ್ರಿಕ್ಟ್ಗಳು ತರ ದಾವಣಗೆರೆಗೆ strength ಇರ್ಲಿ. ನಾಳೆ ಏನೇ ಒಂದಾದ್ರೆ ಅವೆಲ್ಲ ಅದೀವಿ. ಹಳೆ ಗಾಲ ಇದ್ದಾರಪ್ಪ ಒಂದ್ ಸಣ್ಣ ಬರ್ಕಡ್ಡಿ ಆದ್ರೆ ಮುರಿಬಹುದು. ಅದೇ ಇದು ಮಾಡಿದ್ರೆ ಬರ್ಕಡ್ಡಿ ಮುರಿಯಾಕ ಸ್ಟ್ರೆಂತ್ ಇರ್ಲಿ. ಆಮೇಲೆ ಏನೇ ಡಿಸ್ಕಸ್ ನಿಮಗೂ ಎಲ್ಲಾ ಆನೆ ಪಂಡಿತ ಯಾವನಿಲ್ಲ. ನನಗೆ ಗೊತ್ತಿರೋ ಯೂಟ್ಯೂಬ್ ಎಲ್ಲ ಪಂಡಿತ ಯಾವ ಚಾನ್ಸ್ ಇಲ್ಲ. ನಂಗೆ ಪ್ರಾಬ್ಲಮ್ ಹಿಂಗ ಐತಿ ಅಂದ್ಬಿಟ್ರೆ ಅಲ್ಲೇ ಕಳಿಸ್ಬಿಡ್ತೈತಿ ನಿಮಗೆ. ಇವಾಗ ಮಾತ್ರ ಟಕ್ಕದ ಇರ್ಬೇಕು. ನೀವು ಒಂದ್ 5 ಮೆಸೇಜ್ ಮಾಡೋದ್ರಿಗೆ ಒಂದ್ ಮೆಸೇಜ್ ನಾನು ಹಿಂಗ್ ಅಪ್ಲೈ ಮಾಡಕತ್ತೀನಿ ಅದ್ರ ಬಗ್ಗೆ ಏನೋ ಡೀಟೇಲ್ಸ್ ಹೇಳ್ತೀರಾ ಅಂದ್ಬಿಟ್ಟಿದ್ರೆ ನಾನು ಅಲ್ಲೇ ಆಗ್ಬಿಡ್ತೈತೆ. ಹಾಕ್ಬಿಡ್ತಿದ್ದೆ ನೀವು ಒಂದು $1 ಆಗೈತಿ ಕಂಪ್ಲೀಟ್ ಆಗೈತಿ ಪಿನ್ನಿಗೆ ಅಪ್ಲೈ ಮಾಡಕತ್ತೀನಿ ಅಂತ ಹೇಳ್ಬಿಡಿದ್ರೆ ನಾನು ಹಾಕಿದ್ದೆ. ನೀವು ಅಡ್ರೆಸ್ ಹಾಕತ್ತೆ ನಂಬರ್ ಹಾಕಪ್ಪ ಅಂತ ನಂಗೆ ಅವಾಗೆ ಹೋಗ್ಬಿಡಿ. ಬಹಳ ಜನ ಹಾಕಲ್ಲ, 99% ಜನ ಹಾಕಲ್ಲ. ಅಯ್ಯೋ 3 ದಿವಸ ಇನ್ನು ಕಟ್ಟಿದ್ದು ಹಿಂಗಡಿ ಮರಕ್ಕೆ ಇರಾಕತಿ ಅಂತ ಮುಂದೆ ತಗೊಂಡೆ. 2 ಮುಂದೆ ಅದನ್ನ ಬೆಳಕ್ ಬ್ಲಾಗ್ ಹಾಕಿದ್ರಲ್ಲ ಹಂಗೆ ರೆಡಿ ಆಗೈತೆ ಓಪನ್ ಮಾಡ್ತೀವಿ ಅಂತ ಅದು ನೋಡಿದೆ. ಸರಿ ಇಲ್ಲೇ ಅಡ್ಡಾಡ್ತೀವಲ್ಲ ಹಂಗೆ ನೋಡಿಲ್ಲ ಅಂತ 3 ದಿವಸ ಆಯ್ತಲ್ಲ. 3 ದಿವಸ ಏನಾದ್ರು ಗೊತ್ತಾಗ್ತದೆ. ಈಗ ನಾನು ಸುಮ್ಮನೆ ಉಂಡು ಮಕ್ಕ ಅಂದ ಸ್ಟಾರ್ಟ್ ಮಾಡ್ತೀನಿ. ಮನೆ ಹತ್ರ ಬಂದ ಮಾತಾಡ್ಸಿದ್ದೆ ಮಾಡ್ಕೊಳ್ತೇನಪ್ಪ ನಾನು. ಏನ್ ಗೊತ್ತಾ ಮರು ಭಾಳ ಐತಿ. ಮರು ಈಗ ನೋಡ್ರಿ ಹೆಸರು ಹೇಳ್ತೀನಿ ವಿಕಾಸ್ ಬಡಿ ಸಿಗ್ತಾನೆ ಮಾತಾಡಿಸ್ಕೊಂಡು ಮನೆಗೆ ಬಂದೆ. ಸೊ ಹತ್ತತ್ರ ಒಂದೂವರೆ ತಾಸು ಮಾತಾಡಿದ್ವಿ. ಅಣ್ಣ ಎಲ್ಲ ಕ್ಲಾರಿಟಿ ಚೆನ್ನಾಗೇ ಕೊಟ್ಟರು. ಸೊ ಮಿಸ್ಟೇಕ್ಸ್ ಮಾಡಿದ್ದೀನಿ ಅದನ್ನೆಲ್ಲ ಈಗ ಸರಿಪಡಿಸಿ ಮಾಡಿ ಮತ್ತೆ ಇನ್ನೊಂದು ಟ್ರೈ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಯಾವ ರೀತಿ ಇದೆ. ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಡ್ತರು. ನೋಡೋಣ ಹಿಂಗೆ ವಿಡಿಯೋಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.